ನಮಸ್ಕಾರ ಎಲ್ರಿಗೂ. ರೀಸೆಂಟಾಗಿ ಬಯಾಲಜಿ ಎಕ್ಸಾಮ್ ಏನು ಕಂಪ್ಲೀಟ್ ಆಯಿತು, ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು, ಒಂದೂ ಕ್ವಶನ್ ಬಂದಿಲ್ಲ ಮೇಡಮ್ ನಿಮ್ಮ ವಿಡಿಯೋಯಿಂದ ಅಂತ ಹೇಳ್ತೀರಾ. ಆ್ಯಂಡ್ ನಾಟ್ ಇವನ್ ಸಿಂಗಲ್ ಕ್ವಶನ್ ಅಂತ ಹೇಳ್ತೀರಾ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮೇನಾಗಿ ಅದಕ್ಕಂತ ಹೇಳಿನೇ ಮಾಡ್ತಾಯಿದ್ದೀನಿ. ಬಿಕಾಸ್ ನಿಮ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿ ನಾವು ಇಂಪಾರ್ಟೆಂಟ್ ಕ್ವಶನ್ಸನ್ನು ಹಾಕಿರ್ತೀವಿ. ಆ್ಯಂಡ್ ವೆನ್ ಯು ಸೇ ಸಮ್ ಪೀಪಲ್ ಕಮೆಂಟ್ ದಿಸ್ ಈಸ್ ಬುಲ್ಶಿಟ್ ಅಂತ ಕಮೆಂಟ್ ಮಾಡಿದ್ದೀರಾ. ಸೊ ಲಿಟ್ರಲಿ ಇಟ್ಸ್ ಮೇಕಿಂಗ್ ಮೀ ವೆರಿ ಸ್ಯಾಡ್. ಸುಮ್ಮನೆ ವ್ಯೂವ್ಸ್ ಗೇನ್ ಮಾಡೋದಕ್ಕೆ ಈ ಥರ ವೀಡಿಯೋಸ್ ಅಪ್ಲೋಡ್ ಮಾಡ್ತೀರಾ ಅಂತ ಹೇಳ್ತೀರಾ. ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗಲಿ ಅಂತ ಎಕ್ಸಾಮ್ ನಿಯರ್ ಇದ್ದಾಗ ನಾನು ಎಲ್ಲ ಸೋರ್ಸಸನ್ನು ಚೆಕ್ ಮಾಡಿ ಯಾವುದನ್ನು ನಾನು ತಪ್ಪಾಗಿ ಹೇಳಬಾರ್ದು ಅಂತ ಆದಷ್ಟು ಟ್ರೈ ಮಾಡಿರ್ತೀನಿ. ಅಂದರೂ ಅಲ್ಲೊಂದು ಇಲ್ಲೊಂದು ಮಿಸ್ಟೇಕ್ ಆಗಿರುತ್ತೆ. ಸೊ ಅದು 19 ಚಾಪ್ಟರ್ಸ್ ಇನ್ 19 ಮಿನಿಟ್ಸ್ ವಿಡಿಯೋದಲ್ಲಿ ಬೈ ಮಿಸ್ ಆಗಿ ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಅನ್ನೋ ಚಾಪ್ಟರ್ನ ಬೈನಾಮಿಯಲ್ ನಾಮೆನ್ಕ್ಲೇಚರ್ ಅಂತ ಬೈ ಮಿಸ್ ಆಗಿ ಹೇಳಿದ್ದೀನಿ ಆ ಫ್ಲೋನಲ್ಲಿ. ಸೊ ಅದನ್ನೇ ಎಷ್ಟೊಂದು ಜನ ಇನ್ನೂ ಕಮೆಂಟ್ ಮಾಡ್ತಾನೇ ಇದ್ದೀರಾ. ಸೊ ಆ ಥರ ಸಿಲ್ಲಿ ಮಿಸ್ಟೇಕ್ಸ್ ಆಗಿರುತ್ತೆ. ಆ್ಯಂಡ್ ಸಮ್ಟೈಮ್ಸ್ ಕೆಲವೊಂದಿಷ್ಟು ಆನ್ಸರ್ಸ್ 1 ಮಾರ್ಕ್ದು ನನಗೂ ಕನ್ಫ್ಯೂಸ್ ಆಗಿ ಬೇರೆದನ್ನು ಹೇಳಿರ್ತೀನಿ. ಬಟ್ ನನಗೆ ಗೊತ್ತಾದ ತಕ್ಷಣ ನಾನು ಅದನ್ನು ಕಮೆಂಟ್ಸಲ್ಲಿ ನಿಮಗೆ ಕರೆಕ್ಟ್ ಮಾಡಿನೂ ಹೇಳ್ತೀನಿ. ರೈಲಿ ನಾನು ಎಕ್ಸಾಮ್ ನಡೆದ ದಿನ ನಾನು ಊರಲ್ಲಿ ಇರಲಿಲ್ಲ ಟು ಮೇಕ್ ಅ ವಿಡಿಯೋ ಆರ್ ಟು ಲುಕ್ ಆಫ್ಟರ್ ದ ಕ್ವೆಶನ್ ಪೇಪರ್ ಆ್ಯಂಡ್ ಆಲ್. ಸೊ ನೌ ಐ ಆಮ್ ಸೀಯಿಂಗ್ ದ ಕ್ವೆಶನ್ ಪೇಪರ್ ಆ್ಯಂಡ್ ಐ ಆಮ್ ಆಲ್ಸೋ ನಾನು ಹೇಳಿದ್ದು ಎಷ್ಟು ಕ್ವೆಶನ್ಸ್ ಬಂದಿತ್ತು ಅಂಥೇಳಿ. ಸೊ ಆಬ್ವಿಯಸ್ಲಿ ಡಿಫಿಕಲ್ಟಿ ಲೆವೆಲ್ ತುಂಬ ಹೈ ಇತ್ತು. ಐ ಅಂಡರ್ಸ್ಟ್ಯಾಂಡ್, ಬಟ್ ಸ್ಟಿಲ್ ಯು ಕ್ಯಾನ್ ಸ್ಕೋರ್. ಓಕೆ, ಸೊ ಅಂದರೂ ನೀವು ಸ್ಕೋರ್ ಮಾಡಬಹುದು. ನೋಡಿ, ನಾನು ಹೇಳಿದ ಕ್ವೆಶನ್ಸ್ ನನ್ನ ಚಾನಲಲ್ಲಿ ಅವೈಲೇಬಲ್ ಇರುವಂತಹ ಎಲ್ಲ ಕ್ವೆಶನ್ಸ್ನ ವೀಡಿಯೋಸ್ಗಳನ್ನು ನೀವು ನೋಡಿದ್ರಿ ಅಂತಂದರೆ ಆಬ್ವಿಯಸ್ಲಿ 54 ಮಾರ್ಕ್ಸ್ ನೀವು ಸ್ಕೋರ್ ಮಾಡ್ಬೋದಿತ್ತು. ನಾನು ನಿಮ್ಗೆ ಇವಾಗ ತೋರಿಸ್ತೀನಿ ಯಾವ್ಯಾವ ಕ್ವೆಶನನ್ನು ನಾನು ಹೇಳಿದ್ದೀನಿ ವೀಡಿಯೋದಲ್ಲಿ ಅಂಥೇಳಿ. ಐ ವಿಲ್ ಶೋ ಯು ದ ಪ್ರೂಫ್ ಆಲ್ಸೋ. ಆ್ಯಂಡ್ ಇಲ್ಲ ನಮ್ಮ ಬರೀ 19 ಚಾಪ್ಟರ್ಸ್ ಇನ್ 19 ಮಿನಿಟ್ಸ್ ಅದೊಂದೇ ವಿಡಿಯೋ ನೋಡಿ ನೀವು ಈ ಕ್ವೆಶನ್ ಪೇಪರ್ನ ಅಟೆಂಡ್ ಮಾಡಿದ್ರೂ ನಿಮಗೆ 51 ಮಾರ್ಕ್ಸ್, ಜಸ್ಟ್ 3 ಮಾರ್ಕ್ಸ್ ಅಷ್ಟೇ ನೀವು ಕಳ್ಕೊಂಡಿರ್ಬೋದಿತ್ತು. ಓಕೆ, ಸೊ ಐ ವಿಲ್ ಶೋ ಯು ನಾವು. ನೋಡಿ, ಕಿಂಗ್ಡಮ್ ಪ್ರೊಟಿಸ್ಟಾದ ಕೇಳಿದ್ದಾರೆ. ಪ್ರೊಟಿಸ್ಟಾದ ಕ್ಯಾರೆಕ್ಟರ್ಸನ್ನು ನೋಡ್ಕೊಳ್ಳಿ ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಅದರಲ್ಲಿ ಈ ಕ್ಯಾರೆಕ್ಟರ್ಸ್ ಬರುತ್ತೆ, ರೈಟ್. ಇನ್ನು ನೆಕ್ಸ್ಟ್, ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮಿಟೋಫೈಟ್ಗಳು ಯಾವುದ್ರಲ್ಲಿ ಇಂಡಿಪೆಂಡೆಂಟ್ ಇರಲ್ಲ ಅಂತ ಹೇಳಿದ್ದಾರೆ. ನೋಡಿ, ಇದಕ್ಕೆ ಕೀ ಆನ್ಸರ್ಸನ್ನು ನಾನು ಒನ್ಸ್ ನಾನು ಯಾವ್ಯಾವ ಕ್ವಶನ್ಸ್ ಬಂದಿದೆ ನಾನು ಹೇಳಿರೋ ವೀಡಿಯೋಸಿಂದ ಅಂತ ಹೇಳಿಬಿಟ್ಟು ನಿಮ್ಗೆ ಇದ್ರ ಕೀ ಆನ್ಸರ್ಸನ್ನು ಕೂಡ ಹೇಳ್ತೀನಿ ಇವಾಗ. ಇನ್ನು ನೆಕ್ಸ್ಟ್ ಇದ್ರದ್ದು ಕೂಡ ನಾನು ನಿಮಗೆ ಎಲ್ಲ ಬ್ರಯೋಫೈಟು, ಜಿಮ್ನೋಸ್ಪರ್ಮ್, ಟೈಡೋಫೈಟ್ಸ್ ಎಲ್ಲದರ ಕ್ಯಾರೆಕ್ಟರ್ಸ್ ನೋಡ್ಕೊಳ್ಳಿ ಅಂತ ಹೇಳಿದ್ದೆ. ಸೊ ಆ ಕ್ಯಾರೆಕ್ಟರ್ಸಲ್ಲಿ ನಿಮಗೆ ಈ ಪಾಯಿಂಟ್ ಕೂಡ ಕ್ಲಿಯರ್ ಆಗಿ ಬಂದುಬಿಡುತ್ತೆ. ಆ್ಯಂಡ್ ಲಾರ್ಜ್ ನಂಬರ್ ಆಫ್ ಸ್ಕ್ಯಾಟರ್ಡ್ ವ್ಯಾಸ್ಕ್ಯುಲರ್ ಬಂಡಲ್ಸ್ ಆರ್ ಸೀನ್ ಇನ್. ಇದನ್ನು ನಾನು ನಿಮಗೆ 19 ಚಾಪ್ಟರ್ಸ್ ಇನ್ 19 ಮಿನಿಟ್ಸ್ ವೀಡಿಯೋದಲ್ಲಿ ಹೇಳಿಲ್ಲ. ಇದನ್ನು ಸಪರೇಟಾಗಿ ನಾನು ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ದು ಕ್ವೆಶನ್ಸ್ ಏನು ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ವಿತ್ ಆನ್ಸರ್ಸ್ ನಾನು ಅಪ್ಲೋಡ್ ಮಾಡಿದ್ದೆ. ಡಿಫ್ರೆನ್ಸಸ್ ಬಿಟ್ವೀನ್ ಮೋನೋಕಾಟ್ ಆ್ಯಂಡ್ ಡೈಕಾಟ್ ಸ್ಟೆಮ್ಮಲ್ಲಿ ನಾನು ಹೇಳಿದ್ದೀನಿ. ಓಕೆ, ಸೊ ಈ ತರಹ ಇರುತ್ತೆ ಅಂತ ಹೇಳಿ. ಸೊ ಇದಕ್ಕೆ ಕರೆಕ್ಟಾದ ಆನ್ಸರ್ ಮೋನೋಕಾಟ್ ಸ್ಟೆಮ್. ನಾನು ಡಿಫ್ರೆನ್ಸಸ್ ಹೇಳುವಾಗ ಅದರಲ್ಲಿ ಹೇಳಿದ್ದೀನಿ. ಓಕೆ, ಇನ್ನು ರೈಬೋಸೋಮ್ಸ್ ಆಫ್ ಯು ಕ್ಯಾರಿಯೋಟ್ಸ್ ನಾನು ಎಷ್ಟು ಸರ್ತಿ ಹೇಳಿದ್ದೀನಿ ನಿಮಗೆ. ಯು ಕ್ಯಾರಿಯೋಟ್ಸ್ ಮತ್ತು ಪ್ರೋ ಕ್ಯಾರಿಯೋಟ್ಸ್ನ ರೈಬೋಸೋಮ್ಸ್ ಎಷ್ಟಿರುತ್ತೆ ಅಂತ ನೋಡ್ಕೊಂಡಿರಿ. ಇನ್ನು ಹೈ ಪ್ರೊಡಕ್ಟಿವಿಟಿ ಆ್ಯಂಡ್ ಬೆಟರಿಯಲ್ C4 ಪ್ಲಾಂಟ್ಸ್ ಮತ್ತು C3 ಪ್ಲಾಂಟ್ಸ್ನ ಕಂಪ್ಯಾರಿಸನ್ ವೈಸ್ ಕ್ರಾನ್ಜೆನೋಟಮಿ ಅಂದರೆ ಏನು. ಸೊ ಈ ತರಹದ್ದೆಲ್ಲ ಕ್ವಶನ್ಸು. ಫೋಟೋ ರೆಸ್ಪಿರೇಷನ್ ಅಂದರೆ ಏನು. ಸೊ ಇದನ್ನೆಲ್ಲ ನಾನು ನಿಮಗೆ ಸಪರೇಟ್ ವಿಡಿಯೋ ಇದೆ ಅಲ್ವಾ, ದಟ್ ಈಸ್ ಆನ್ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್, ಅದರ ಇಂಪಾರ್ಟೆಂಟ್ ಕ್ವಶನ್ಸ್ನ ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ. ಅದನ್ನು ವಿತ್ ಆನ್ಸರ್ಸ್ ಇದೆ ಅದರಲ್ಲಿ. ಇನ್ನು ನೆಕ್ಸ್ಟ್, ರಿಲೀಸಿಂಗ್ ಹಾರ್ಮೋನ್ ಬೈ ಹೈಪೋಥ್ಯಾಲಮಸ್. ಇದನ್ನು ಕೂಡ ನಾನು ಹೈಪೋಥ್ಯಾಲಮಸ್ನ ಹಾರ್ಮೋನ್ಸನ್ನು ನೋಡ್ಕೊಳ್ಳಿ ಅಂತ ನಿಮ್ಗೆ ಹೇಳಿದ್ದೆ ನಾನು 19 ಚಾಪ್ಟರ್ಸ್ ಇನ್ 19 ಮಿನಿಟ್ಸ್. ಅಗೇನ್ ಅದೇ ವಿಡಿಯೋದಲ್ಲಿ ಹೇಳಿದ್ದೀನಿ, ಯು ಕ್ಯಾನ್ ಚೆಕ್. ನೆಕ್ಸ್ಟ್, ಅಬೌಟ್ ಹೈಬರ್ನೇಷನ್ ಆ್ಯಂಡ್ ಎಸ್ಟಿವೇಷನ್ ಅಂದರೆ ಸಮ್ಮರ್ ಸ್ಲೀಪ್, ವಿಂಟರ್ ಸ್ಲೀಪ್ನ ಬಗ್ಗೆ ನಾನು ನಿಮಗೆ ಸೆಕೆಂಡ್ ಟೆಸ್ಟ್ಗೆ ಏನು ಕ್ವಶನ್ಸ್ ಅಪ್ಲೋಡ್ ಮಾಡಿದ್ನಲ್ವ, ಸೊ ಅದೇ ಟೆಸ್ಟ್ ಆ್ಯನ್ಯಲ್ಗೂ ಬರುತ್ತೆ. ಅದನ್ನೇ ಪ್ಲೇಲಿಸ್ಟನ್ನು ಓದ್ಕೊಳ್ಳಿ ಅಂತ ನಾನು ನಿಮ್ಗೆ ಹೇಳಿದ್ದೆ. ದಟ್ ಈಸ್ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಎನಿಮಲ್ಸಲ್ಲಿ ನಾನು ನಿಮಗೆ ಈ ತರಹದ 2 ಕ್ವಶನ್ ಈ ತರಹನೂ ಬರುತ್ತೆ ನೋಡಿ ಅಂತ ಹೇಳಿದ್ದೀನಿ. ಬೇಕಿದ್ದರೆ ನೀವು ಇನ್ನೊಂದು ಸರ್ತಿ ಹೋಗಿ ಚೆಕ್ ಮಾಡಿ. ನೆಕ್ಸ್ಟ್, ಬೀಟಾ ಸೆಲ್ಸ್ ಆಫ್ ಪ್ಯಾನ್ಕ್ರಿಯಾಸ್. ನೋಡಿ, ನಾನು ನಿಮ್ಗೆ ಹೇಳಿದೆ ಪ್ಯಾನ್ಕ್ರಿಯಾಸಲ್ಲಿ ಆಲ್ಫಾ ಸೆಲ್ಸ್ ಏನು ಸೀಕ್ರೆಟ್ ಮಾಡುತ್ತೆ, ಬೀಟಾ ಸೆಲ್ಸ್ ಏನು ಸೀಕ್ರೆಟ್ ಮಾಡುತ್ತೆ ನೋಡ್ಕೊಳ್ಳಿ ಅಂತ ನಾನು ನಿಮಗೆ 19 ಚಾಪ್ಟರ್ಸ್ ಇನ್ 19 ಮಿನಿಟ್ಸಲ್ಲಿ ಹೇಳಿದ್ದೀನಿ. ನೋಡಿ, ಈ ರೆಡ್ ಕಲರ್ ಮಾರ್ಕ್ ಮಾಡಿರೋದಿದೆಯಲ್ಲ, ಸೊ ಇದು 19 ಚಾಪ್ಟರ್ಸ್ ಇನ್ 19 ಮಿನಿಟ್ಸ್. ಆ ವಿಡಿಯೋದಲ್ಲಿನೇ ನಿಮಗೆ ಕ್ವಶನ್ಸ್ ಎಲ್ಲ ನಾನು ಹೇಳಿರೋದು. ಇನ್ನು ನೋಡಿ, 2 ಮಾರ್ಕ್ಸಿಂದು ಇದು. ಓಕೆ, ಪಾರ್ಟ್ ಎ ನಿಮಗೆ ಸ್ವಲ್ಪ ಡಿಫಿಕಲ್ಟ್ ಅನಿಸಿದೆ ಆಬ್ವಿಯಸ್ಲಿ, ಬಿಕಾಸ್ MCQ ಫಿಲ್ ಇನ್ ದ ಬ್ಲ್ಯಾಂಕ್ಸ್ 1 ಮಾರ್ಕ್ ಇರುತ್ತೆ. ಸೊ ಅಲ್ಲೇ ಎಷ್ಟೇ ಡಿಫಿಕಲ್ಟ್ ಇದ್ರೂ ಅಲ್ಲೇ ತೆಗಿಬೇಕಂತ ಹೇಳ್ಬಿಟ್ಟು ಅವ್ರು ಅಲ್ಲೇ ಸಿಕ್ಕಾಪಟ್ಟೆ ಡಿಫಿಕಲ್ಟ್ ಕ್ವೆಶನ್ಸನ್ನು ತೆಗೆದಿದ್ದಾರೆ. ನಾವು ಪಾರ್ಟ್ ಬಿಗೆ ಬರೋದಾದರೆ ನೋಡಿ, ರೈಟ್. ಸೊ ನಾವು ಪಾರ್ಟ್ ಬಿನಲ್ಲಿ ನೋಡೋದಾದರೆ ಕೀ ಫೀಚರ್ಸ್ ಆಫ್ ಮೈಟೋಟಿಕ್ ಮೆಟಾಫೇಸ್. ನೋಡಿ, ಮೈಟೋಸಿಸ್ನ ಎಲ್ಲ ಫೇಸಸ್ದು ಕೀ ಫೀಚರ್ಸ್ ನೋಡ್ಕೊಳ್ಳಿ ಅಂತ ನಾನು ಹೇಳಿದ್ದೆ. ಆ್ಯಂಡ್ ಡಿಫ್ರೆನ್ಸಿಯೇಷನ್, ಡಿಫ್ರೆನ್ಸಿಯೇಷನ್ ಹೇಳಿದ್ದೀನಿ. ಬೋನ್ಸ್ ಆಫ್ ಹ್ಯಾಂಡ್. ಸೊ ಆ್ಯಕ್ಚುಲಿ ನಾನು ಹೈಂಡ್ ಲಿಂಬ್ ಮತ್ತು
ಫೋರ್ ಲಿಂಬ್ ಬದಲು ಅಲ್ಲಿ ಲೋವರ್ ಲಿಂಬ್ ಅಂತ ತಪ್ಪಾಗಿ ಟೈಪ್ ಆಗಿದೆ. ಸೊ ಅದು ಹೈಂಡ್ ಲಿಂಬ್ ಮತ್ತು ಫೋರ್ ಲಿಂಬ್ ಅಂದರೆ ಹ್ಯಾಂಡ್. ಸೊ ಆ ಕ್ವಶನ್ನು ನಾನು ನಿಮ್ಗೆ ಹೇಳಿದ್ದೀನಿ. ಆ್ಯಂಡ್ ಸಿನಾಪ್ಸ್ ಅಂದರೆ ಏನು ಅಂತ ನಾನು ನಿಮಗೆ ಓದ್ಕೊಳ್ಳಿಕ್ಕೆ ಹೇಳಿದ್ದೀನಿ. ಅದರ ಟೈಪ್ಸನ್ನು ನಾನು ನಿಮಗೆ ಹೇಳಿದ್ದಿಲ್ಲ, ಬಟ್ ವಾಟ್ ಈಸ್ ಸಿನಾಪ್ಸ್ ಅನ್ನೋದಕ್ಕೆ ಹೇಳಿದ್ದೆ. ರೈಟ್, ನೋಡಿ ಇದರಲ್ಲಿ ನಿಮಗೆ 4 ಕ್ವಶನ್ ನಾನು ಹೇಳಿರೋದು ಬಂದಿದೆ. ಸೊ ಇದು ಒಂದು ನಿಮಗೆ ಕಂಪ್ಲೀಟಾಗಿ 2 ಮಾರ್ಕ್ಸ್ ಸಿಗಲ್ಲ ಅಂತಂದ್ರೂ, ಸೊ ನೀವು 3 ಅಂತ ಕನ್ಸಿಡರ್ ಮಾಡಿದ್ರು ಯು ಆರ್ ಗೆಟಿಂಗ್ 6 ಮಾರ್ಕ್ಸ್ ಫ್ರಮ್ ದಿಸ್ ನೌ. ಸೊ ನಾಟ್ ಇವನ್ 1 ಮಾರ್ಕ್, ನಾಟ್ ಇವನ್ 1 ಕ್ವೆಶನ್ ಅನ್ನುವಂಥವ್ರು ಪ್ಲೀಸ್ ರೀಚೆಕ್ ದ ವಿಡಿಯೋ ಅಗೇನ್. ನಾವು ಪಾರ್ಟ್ ಸಿ ನಲ್ಲಿ ನೋಡಿ, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಗ್ರೀನ್ ಆಲ್ಗೆ, ರೆಡ್ ಆಲ್ಗೆ, ಕ್ಲಾಸಿಫಿಕೇಶನ್ ಆಫ್ ಆಲ್ಗೆ ಹೇಳಿಲ್ವಾ, ಅದರಲ್ಲಿ 3 ಟೈಪ್ಸ್ ಆಫ್ ಆಲ್ಗೆ ನೋಡ್ಕೊಳ್ಳಿ ಅಂತ ಹೇಳಿಲ್ವಾ. ನಾವು ಸೇಲಿಯಂಟ್ ಫೀಚರ್ಸ್ ಆಫ್ ಏವ್ಸ್ ಹೇಳಿಲ್ವಾ, ಟೈಪ್ಸ್ ಆಫ್ ಪ್ಲಾಸೆಂಟೇಷನ್ ಹೇಳಿಲ್ವಾ, ಕಂಪೇರ್ ದ ಅನಾಟಮಿ ಬಿಟ್ವೀನ್ ಡೈಕಾಟ್ ಆ್ಯಂಡ್ ಮೊನೊಕಾಟ್ ರೂಟ್, ಟೈಪ್ಸ್ ಆಫ್ ಕೋಫ್ಯಾಕ್ಟರ್ಸ್, ಸಿನಾಪ್ಸಿಸ್ ಆ್ಯಂಡ್ ಕಯಾಸ್ಮೆಟಾ, definitions, and then diagram of human brain I have told you. And then next so ಇದರಲ್ಲಿ ನೋಡಿ ನಿಮಗೆ 1 2 3 4 5 6 7 ಕ್ವಶನ್ಸಲ್ಲಿ ನೀವು ಓನ್ಲಿ 5 ಅಟೆಂಪ್ಟ್ ಮಾಡಬೇಕಿತ್ತು. ಸೊ 3 × 5 ನಿಮಗೆ 15 ಮಾರ್ಕ್ಸು ಫುಲ್ ಪಾರ್ಟ್ ಸಿನಲ್ಲಿ ಎಲ್ಲ ಮಾರ್ಕ್ಸ್ ಸಿಗುತ್ತೆ ರೀ. ಪಾರ್ಟ್ ಡಿ ನಲ್ಲಿ ಸೆಕ್ಷನ್ 1ನಲ್ಲಿ ನೋಡಿ, ಸೊ ಐ ಹ್ಯಾವ್ ಟೋಲ್ಡ್ ಯು ಎನಿಮಲ್ ಕಿಂಗ್ಡಮಲ್ಲಿ ಆ ಫೈಲಮ್ನ ಸ್ಪೆಸಿಫಿಕ್ ಸ್ಟ್ರಕ್ಚರ್ಸನ್ನು ನೋಡ್ಕೊಂಡೋಗಿ ಅದ್ರ ಮೇಲೆ ಕ್ವಶನ್ ಬರುತ್ತೆ ಅಂತ ಹೇಳಿ. ಸೊ ಆ ಥರ ಕ್ವಶನ್ ಬಂದಿದೆ. ಆ್ಯಂಡ್ ನಾನು ಇದೆಲ್ಲ ಯಾವುದ್ರಲ್ಲಿ ಇರುತ್ತೆ ಅಂತ ಹೇಳಿ ನಿಮಗೆ ಸೆಕೆಂಡ್ ಟೆಸ್ಟಲ್ಲಿ ನಾನು ಕಂಪ್ಲೀಟಾಗಿ ವಿತ್ ಆನ್ಸರ್ಸ್ ಅದರಲ್ಲಿ ಏನು ವಿಡಿಯೋ ಅಪ್ಲೋಡ್ ಮಾಡಿದೆ ಅದಕ್ಕೆ ವಿತ್ ಆನ್ಸರ್ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಪ್ಲ್ಯಾಂಟ್ ಸೆಲ್ನ ಡೈಗ್ರಾಮ್ ಆ್ಯಂಡ್ ಫರ್ಮೆಂಟೇಷನ್, ಇಥೆನಾಲ್ ಮತ್ತು ಲ್ಯಾಕ್ಟಿಕ್ ಆ್ಯಸಿಡ್ ಅಂತಂದರೆ ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಅಂದ್ರೇನು, ಲ್ಯಾಕ್ಟಿಕ್ ಆ್ಯಸಿಡ್ ಫರ್ಮೆಂಟೇಷನ್ ಅಂದರೆ ವಿತ್ ಆನ್ಸರ್ ನಾನು ನಿಮ್ಗೆ ಅಪ್ಲೋಡ್ ಮಾಡಿದ್ದೀನಿ. ಸಪ್ರೇಟ್ ಅದೇ ಚಾಪ್ಟರ್ನ ಪ್ಲೇಲಿಸ್ಟಲ್ಲಿ ವಿತ್ ಆನ್ಸರ್ ಅಪ್ಲೋಡ್ ಮಾಡಿದ್ದೀನಿ ನಾನು. ರೈಟ್, ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ. ಆ್ಯಂಡ್ ಸ್ಟಿಲ್ ಯು ಕಮೆಂಟ್ ನೋ ಕ್ವೆಶನ್ ಹ್ಯಾಸ್ ಅರೈಸ್ಡ್ ಫ್ರಮ್ ಯೋರ್ ವಿಡಿಯೋ. ಐ ಆಮ್ ರಿಪೀಟಿಂಗ್ ದಿಸ್ ಅಗೇನ್ ಆ್ಯಂಡ್ ಅಗೇನ್ ಬಿಕಾಸ್ ಇಟ್ ಎಫೆಕ್ಟೆಡ್ ಮೀ ಅ ಲಾಟ್, ಯೋರ್ ಕಮೆಂಟ್ಸ್. ನೌ ಎಫೆಕ್ಟ್ಸ್ ಆಫ್ ಆಕ್ಸಿನ್ಸ್ ಅದನ್ನ ನಾನು ಹೇಳಿದ್ದೀನಿ. ಆ್ಯಂಡ್ ಹಾರ್ಮೋನ್ಸ್ ಫ್ರಮ್ ಆ್ಯಂಟೀರಿಯರ್ ಪಿಟ್ಯೂಟರಿ ಐ ಹ್ಯಾವ್ ಟೋಲ್ಡ್ ಯು. ಸೊ ಎಷ್ಟಾಯಿತು, ಎನಿ 4 ಯು ಹ್ಯಾವ್ ಟು ರೈಟ್. ಸೊ ನಿಮಗೆ 1 2 3 4 5 ಕ್ವೆಶನ್ಸ್ ನಾನು ಹೇಳಿರೋದು ಬಂದಿದೆ. ಸೊ ಆರಾಮಾಗಿ ಫುಲ್ ಮಾರ್ಕ್ಸ್ ಪಾರ್ಟ್ ಡಿ ಸೆಕ್ಷನ್ 1 ನಿಮಗೆ ಬರುತ್ತೆ. ಇನ್ನು ನೆಕ್ಸ್ಟ್ ಸೆಕ್ಷನ್ 2ನಲ್ಲಿ ನಿಮಗೆ ಸೆಂಟ್ರೋಮಿಯರ್ ಅಂದರೆ ಏನು, ಟೈಪ್ಸ್ ಆಫ್ ಕ್ರೋಮೋಸೋಮ್ಸ್. ಓಕೆ, ಸೊ ಸೆಂಟ್ರೋಮಿಯರ್ ಅಂದರೆ ಏನು ಅನ್ನೋದು ಒಂದು ನಾನು ನಿಮಗೆ ಹೇಳಿಲ್ಲ, ಬಟ್ ಟೈಪ್ಸ್ ಆಫ್ ಕ್ರೋಮೋಸೋಮ್ಸ್ ಬೇಸ್ಡ್ ಆನ್ ಸೆಂಟ್ರೋಮಿಯರ್ ನಾನು ಹೇಳಿದ್ದೀನಿ ರೀ. ಟೈಪ್ಸ್ ಆಫ್ ಕ್ರೋಮೋಸೋಮ್ಸ್ನ ಕ್ವಶನ್ ಓದ್ಕೊಳ್ಳಿ ಅಂತ ಹೇಳಿದ್ದೀನಿ. ನೆಕ್ಸ್ಟ್ ರೋಲ್ ಆಫ್ ಮೀಸೋಫಿಲ್ ಸೆಲ್ಸ್ ಇನ್ C4 ಸೆಲ್ಸ್ ನೋಡಿ, ಕ್ರ್ಯಾನ್ಸ್ ಎನಾಟಮಿ, C4 C3ಯ ಡಿಫ್ರೆನ್ಸಸ್ಸು ಹೇಳುವಾಗ ನಾನು ನಿಮಗೆ ಇದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ದಟ್ಸ್ ವೈ, ಸೊ ಯು ಕ್ಯಾನ್ ಕನ್ಸಿಡರ್ ದಿಸ್ ಕ್ವೆಶನ್ ಆಲ್ಸೋ. ನೌ ಹಾರ್ಟ್ ಡಿಸಾರ್ಡರ್ಸ್. ಸೊ ಡಿಸಾರ್ಡರ್ಸ್ ಆಫ್ ಹಾರ್ಟ್ ಅಥವಾ ಡಿಸಾರ್ಡರ್ಸ್ ಯಾವುದೇ ಹ್ಯೂಮನ್ ಫಿಸಿಯಾಲಜಿಯಲ್ಲಿ ಯಾವುದೇ ಚಾಪ್ಟರ್ ಇದ್ದರೂ ಡಿಸಾರ್ಡರ್ಸ್ ಓದ್ಕೊಳ್ಳಿ ಅಂತ ನಾನು ಹೇಳಿದ್ದೀನಿ. ಸೊ ಅಗೇನ್ ದಿಸ್ ಕ್ವೆಶನ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ನಾನು ಹೇಳಿರೋದು ಬಂದಿದೆ. ಸೊ ಹಂಗಾಗಿ ಆಲ್ಮೋಸ್ಟ್ 3 ಕ್ವೆಶನ್ಸ್ ಹಾರ್ಟ್ಸ್ನ ಕ್ವೆಶನ್ಸ್ ನಾನು ಹೇಳಿರೋದು ಬಂದಿತ್ತು. ಸೊ ಅದರಲ್ಲಿ ಯಾವುದಾದ್ರೂ ಒಂದಾದರೂ ನೀವು ಅಟೆಂಡ್ ಮಾಡಬಹುದಿತ್ತು. ಸೊ ಇದೆಲ್ಲ ಕ್ವೆಶನ್ಸನ್ನು ನೀವು ಕೌಂಟ್ ಮಾಡಿದ್ರಿ ಅಂತಂದರೆ ಸೊ ಆಬ್ವಿಯಸ್ಲಿ ನಿಮಗೆ 50+ ಸ್ಕೋರ್ ಆಗ್ತಾಯಿತ್ತು. ರೈಟ್, ಸೊ 50+ ನಾನು ನಿಮಗೆ ಆ ವಿಡಿಯೋದಲ್ಲಿ ಯಾರ್ಯಾರು ಕಮೆಂಟ್ ಮಾಡಿದ್ದೀರಾ ಮೇಡಮ್ ಈ ವಿಡಿಯೋ ನೋಡಿದರೆ ಎಷ್ಟು ನಮಗೆ ಮಾರ್ಕ್ಸ್ ಬರಬಹುದು ಅಂತಂದರೆ, ನಾನು ನಿಮಗೆ ಏನಂತ ಹೇಳ್ತೀನಿ, 40 to 50 ಮಾರ್ಕ್ಸ್ ನೀವು ಸ್ಕೋರ್ ಮಾಡಬಹುದು ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಓಕೆ, ಸೊ ಅಷ್ಟಂತೂ ನೀವು ಸ್ಕೋರ್ ಮಾಡಬಹುದಾಗಿತ್ತು. ರೈಟ್, ಸೊ ಪಾಸೇ ಆಗದೆ ಇರೋ ತರಹ ಒಂದೂ ಕ್ವೆಶನ್ ಬಂದಿಲ್ಲ ಅನ್ನೋ ತರಹ ಜಸ್ಟ್ ಫಾರ್ ಗೇನಿಂಗ್ ದ ವೀವ್ಸ್ ಐ ಹ್ಯಾವ್ ನಾಟ್ ಡನ್ ದ ವಿಡಿಯೋ and I will not make the videos also. Now I'll tell you the key answers my dear students. So kingdom protista the ಎಲ್ಲವೂ ಸಿಂಗಲ್ ಸೆಲ್ಡ್ ಯೂಕ್ಯಾರಿಯೋಟ್ಸ್ ಆಗಿರುತ್ತೆ. ಆ್ಯಂಡ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟೋಫೈಟ್ಗಳು, ದಿಸ್ ಈಸ್ ಜಿಮ್ನೋಸ್ಪರ್ಮ್ಸ್. ಸೆಲ್ಯುಲರ್ ಲೆವೆಲ್ ಆಫ್ ಆರ್ಗನೈಸೇಷನ್ ಈಸ್ ಸೀನ್ ಇನ್ ಪೊರಿಫೆರಾ. ಇನ್ ಮ್ಯಾಂಗೋ ದ ಮಿಡಲ್ ಫ್ಲೆಶಿ ಎಡಿಬಲ್ ಪಾರ್ಟ್ ಆಫ್ ಫ್ರೂಟ್ ಈಸ್ ಮೀಸೋಕಾರ್ಪ್. ಲಾರ್ಜ್ ನಂಬರ್ ಆಫ್ ಸ್ಕ್ಯಾಟರ್ಡ್ ವ್ಯಾಸ್ಕ್ಯುಲರ್ ಬಂಡಲ್ಸ್ ಆರ್ ಸೀನ್ ಇನ್ ಮೊನೊಕಾಟ್ ಸ್ಟೆಮ್. I'll just change the color. Now ribosomes of eukaryotes are ATS. Which structure of starch molecule, blue color with I2, that is helical. Now period of cell cycle where synthesis and replication of DNA occurs is S phase. High productivity and better yields of C4 plants, this is because of lack of photorespiration. If fatty acids were to be respired, so the first one to be degraded is acetyl coenzyme A, and the thin cartilaginous flap is epiglottis. Heart is protected by pericardium. Pleural membrane lungs ಗೆ, renal capsule kidney ಗೆ, meninges brain ಗೆ.
ಸೊ ಇವೆಲ್ಲ ಕವರ್ ಮಾಡುವಂಥದ್ದು. ಹಾರ್ಟ್ಗೆ ಪೆರಿಕಾರ್ಡಿಯಮ್. ಸೊ ಮಿಸ್ ಮ್ಯಾಚ್ಡ್ ಪೇರ್ ಯಾವುದು ಅಂತಂದರೆ ದಟ್ ಈಸ್ ಅಮೋನೋಟೆಲಿಕ್ ಸ್ನೇಲ್ಸ್. And not true regarding hormones is produced in large amounts. It's not true. And hormone produced by hypothalamus is GnRH. And fill in the blanks. Direct elongation of radical leads to the root formation, that is 16th one. Frogs take shelter in summer. Summerna ನಾವು summer sleep ಅಂತಲೇ ಕರಿತೀವಿ. It was bit easy. Stage between meiosis 1 and 2 is interkinesis. Simple gaseous growth regulator is ethylene hormone. Beta cells secrete insulin. So these questions are bit easy. ಸೊ ಉಳಿದಿದ್ದಕ್ಕೆ ಕೀ ಆನ್ಸರ್ಸ್ದು PDF ನಾನು ನಿಮಗೆ ಟೆಲಿಗ್ರಾಮಲ್ಲಿ ಶೇರ್ ಮಾಡಿರ್ತೀನಿ. ಸೊ ನೋಡಿಕೊಂಡು ಆನ್ಸರ್ಸನ್ನು ತಿಳ್ಕೊಳ್ಳಿ. ಆ್ಯಂಡ್ ಅಪ್ಕಮಿಂಗ್ ಎಕ್ಸಾಮ್ಸಿಗೆ ಆಲ್ ದ ವೆರಿ ಬೆಸ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್, ಆ್ಯಂಡ್ ಹ್ಯಾಪಿ ಲರ್ನಿಂಗ್. ಥ್ಯಾಂಕ್ ಯು.